Hey guys, this is Harshit here, and in today's video we are going to discuss about some important questions related to matrices chapter which might appear in class 12 board examination of Karnataka board. So ಮೊದಲನೇದಾಗಿ focus on the weightage. So total marks is 8 marks, that is matrices chapter carries 8 marks. ಅದರಲ್ಲಿ 1 marks ಗೆ 1 question ಬರುತ್ತೆ, that is third question. 3 marks ಗೆ 1 question ಬರುತ್ತೆ, that is 27th question, and 5 marks ಗೆ 1 question ಬರುತ್ತೆ, that is 40th question. ಸೊ ಫಸ್ಟ್ ವೇಟೇಜ್ ಅನಾಲಿಸಿಸ್ ಕರೆಕ್ಟಾಗಿ ಮಾಡಿರಬೇಕು, ಯಾಕಂದರೆ ಇಟ್ ವಿಲ್ ಬಿ ಈಸಿಯರ್ ಟು ಸ್ಕೋರ್. ಸೊ ಒನ್ ಮೋರ್ ಥಿಂಗ್, ಮ್ಯಾಥ್ಸ್ ಇಸ್ ದ ಈಸಿಯೆಸ್ಟ್ ಸಬ್ಜೆಕ್ಟ್ ಇನ್ ವಿಚ್ ಯು ಕ್ಯಾನ್ ಗೆಟ್ 100 marks ವೆರಿ ಈಸಿಲಿ. ಸೊ 1 marksಲ್ಲಿ ಯಾವ ಕ್ವಶನ್ಸ್ ಫೋಕಸ್ ಮಾಡಬೇಕಂದ್ರೆ, ಸಪೋಸ್ ಕನ್ಸ್ಟ್ರಕ್ಷನ್ ಆಫ್ ಎ ಮ್ಯಾಟ್ರಿಕ್ಸ್. ಸಪೋಸ್ ಕ್ಯಾಪಿಟಲ್ ಎ ಈಸ್ ಈಕ್ವಲ್ ಟು ಐ ಈಸ್ ಈಕ್ವಲ್ ಟು ಜೆ ಪ್ಲಸ್ 1/2 ಈ ಥರ ಏನಾದ್ರು ಕೊಟ್ಟಿರ್ತಾರೆ. ಸೊ ಈ ಥರ ಕನ್ಸ್ಟ್ರಕ್ಷನ್ ಆಫ್ ಮ್ಯಾಟ್ರಿಕ್ಸ್, ಸೊ ಈ ಥರ ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡಬೇಕು. ಅದು ಬಿಟ್ಟರೆ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸ್. ಸಪೋಸ್ ಎ ಮ್ಯಾಟ್ರಿಕ್ಸ್ ಏನೋ ಸಮಥಿಂಗ್ ಕೊಟ್ಬಿಟ್ಟು ಬಿ ಮ್ಯಾಟ್ರಿಕ್ಸ್ ಸಮಥಿಂಗ್ ಕೊಟ್ಟಿರ್ತಾರೆ. ಎ ಈಕ್ವಲ್ ಟು ಬಿ ಆದರೆ ಇಲ್ಲಿ ಒಂದು ಎಕ್ಸ್ ಒಂದು ವೈ ವ್ಯಾಲ್ಯೂ ಇರುತ್ತೆ. ಸೊ ಈಕ್ವಲ್ ಟು ಬಿ ಇದ್ದರೆ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸ್ ಏನು ಅಂತ. ಸೊ ಆ ಥರ ಕ್ವಶನ್ಸ್ ಆಗುತ್ತೆ. ಸೊ ಅದು ಬಿಟ್ಟರೆ ಡೆಫಿನೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಡೆಫಿನೇಷನ್ ಕೇಳಿದ್ದಾರೆ. ಡೆಫಿನೇಷನ್ಸ್ ಯಾವುದಾದ್ರು ಇಂಪಾರ್ಟೆಂಟ್ ಅಂದರೆ, ಸಪೋಸ್ ಸ್ಕೇಲರ್ ಮ್ಯಾಟ್ರಿಕ್ಸ್ ಅಥವಾ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಥವಾ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಥವಾ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ಲೋಯರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಸೊ ಈ ಥರ ಡೆಫಿನೇಷನ್ಸ್ ಇಂಪಾರ್ಟೆಂಟಾಗಿ ನೋಡ್ಕೋಬೇಕಾಗುತ್ತೆ. ಸೊ ಸಿಲಿ ಡೆಫಿನೇಷನ್ಸ್ ಎಲ್ಲ ಬೇಡ. ಸಪೋಸ್ ವಾಟ್ ಈಸ್ ಎ ಮ್ಯಾಟ್ರಿಕ್ಸ್ ಅಂತ ಯಾವತ್ತೂ ಕೇಳಲ್ಲ. ಸೊ ಆ ಥರ ಡೆಫಿನೇಷನ್ಸ್ ಎಲ್ಲ ಬೇಡ. ಈ ಥರ ಐಡೆಂಟಿಟಿ, ಸ್ಕೇಲಾರ್, ಡಯಾಗ್ನಲ್ ಮ್ಯಾಟ್ರಿಕ್ಸ್, ಸೊ ಈ ಥರ ಇಂಪಾರ್ಟೆಂಟ್. ಅದು ಬಿಟ್ಟರೆ ಕನ್ಸ್ಟ್ರಕ್ಷನ್ ಆಫ್ ಮ್ಯಾಟ್ರಿಕ್ಸ್, ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸ್. ಪ್ರೀವಿಯಸ್ ಒಂದು 2014 ಪೇಪರ್ ತೆಗೆದು ನೋಡಿದರೆ ಈ 3 ಕ್ವಶನ್ಸಲ್ಲಿ ಮೀನ್ಸ್ ಈ 3 ಟೈಪ್ಸಲ್ಲೇ ಜಾಸ್ತಿ ಕೇಳಿರೋದು. ಸೊ ಈ ಸೈಡ್ನೂ ಕೇಳೋ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಥಿಂಗ್, ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್, ಫೈಂಡಿಂಗ್ ಇನ್ವರ್ಸ್ ಆಫ್ ಎ, ಇದು 3 marks ಇಂಪಾರ್ಟೆಂಟ್ ಆಗೋದು. ಸೊ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಫೈಂಡಿಂಗ್ ಇನ್ವರ್ಸ್ ಆಫ್ ಎ ಅಂದರೆ ಮೀನ್ಸ್ ರೋ ಮತ್ತು ಕಾಲಮ್ ಆಪ್ರೇಷನ್ ಇರುತ್ತಲ್ಲ. ಸಪೋಸ್ ಆರ್ ಚೇಂಜಸ್ ಟು R1 + R2 ಅಥವಾ R2 ಚೇಂಜಸ್ ಟು R1 - 1 ಆ ಥರ ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡಬೇಕು. ಆಮೇಲೆ ಫೈಂಡಿಂಗ್ ಇನ್ವರ್ಸ್ ಆಫ್ ಎ, ಸೊ ಅದೆಲ್ಲ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ ಅಪ್ಲೈ ಮಾಡಿದ ಮೇಲೆ ಎ ಇನ್ವರ್ಸ್ ಫೈಂಡ್ ಮಾಡಬೇಕಿರುತ್ತಲ್ಲ. ಸೊ ಆ ಥರ ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡಬೇಕು. ಅದು ಬಿಟ್ಟರೆ ನೆಕ್ಸ್ಟ್ ಥಿಂಗ್, ಪ್ರೂವ್ ದಟ್ AB ಹೋಲ್ ಇನ್ವರ್ಸ್ ಈಕ್ವಲ್ ಟು B ಇನ್ವರ್ಸ್ ಇಂಟು A ಇನ್ವರ್ಸ್. ಸೊ ಈ ಥರ ಪ್ರೂವ್ ದಟ್ ಮೇಲೆ ಐ ಥಿಂಕ್ ಒಂದು 5-6 ಪ್ರಾಬ್ಲಮ್ಸ್ ಇದೆ. ನಾನು ಇಲ್ಲಿ 2 ಅಷ್ಟೇ ಮೆನ್ಷನ್ ಮಾಡಿರೋದು, ಇದು ಇಂಪಾರ್ಟೆಂಟ್ ಅಂತ. ಸೊ ಇದ್ರ ಜೊತೆ ಇನ್ನೂ ಒಂದು 3-4 ಇದೆ. ಸೊ ಅದನ್ನು ನೋಡ್ಕೊಂಡ್ರೆ ಸಾಕು. ಸೊ ಟೋಟಲ್ ಇಲ್ಲೊಂದು ಆವ್ರೇಜ್ ಹಾಕಿದ್ರೆ 6 ಆಗುತ್ತೆ, 6 ಕ್ವೆಶ್ಚನ್ ಆಗುತ್ತೆ ಪ್ರೂವ್ ದಟ್ ರಿಲೇಟೆಡ್. ಸೊ ಈ 6 ಕ್ವೆಶ್ಚನ್ಸ್ ನೋಡ್ಕೊಂಡ್ರೆ ದಟ್ಸ್ ಮೋರ್ ದೆನ್ ಎನಫ್. AB ಹೋಲ್ ಇನ್ವರ್ಸ್ ಅಥವಾ AB = BA ಕಂಡೀಷನ್ ಕೊಟ್ಟಿರ್ತಾರೆ. ಸ್ಕ್ಯೂ ಸಿಮೆಟ್ರಿಕ್ ಆದರೆ ಅಥವಾ ಸಿಮೆಟ್ರಿಕ್ ಆದರೆ AB = BA ಪ್ರೂವ್ ಮಾಡಿ ಆ ಥರ. ಇಲ್ಲಾಂದರೆ BA = AB ಆ ಥರ ಪ್ರೂವ್ ಮಾಡೋ ಕ್ವೆಶ್ಚನ್ಸ್ ಇರುತ್ತೆ. ಸೊ ಅದ್ರ ಮೇಲೆ ಫೋಕಸ್ ಮಾಡಬೇಕು. ಇಲ್ಲಾಂದರೆ ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇದ್ರ ಮೇಲೆ ಫೋಕಸ್ ಮಾಡಬೇಕು. ಸಪೋಸ್ ಒಂದು ಮ್ಯಾಟ್ರಿಕ್ಸ್ ಎ ಕೊಟ್ಬಿಟ್ಟು ಇದನ್ನು ರೆಪ್ರೆಸೆಂಟ್ ಆ್ಯಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಆ್ಯಂಡ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಎರಡು ಥರ ಮ್ಯಾಟ್ರಿಕ್ಸ್ ಹೆಂಗೆ ರೆಪ್ರೆಸೆಂಟ್ ಮಾಡೋದು. ಸೊ P = ಅದನ್ನು ಸಿಮೆಟ್ರಿಕ್ ಅಂತ ತೊಗೊಂಡು ಅಥವಾ Q = ಸ್ಕ್ಯೂ ಸಿಮೆಟ್ರಿಕ್ ಅಂತ ತೊಗೊಂಡು ಅಟ್ ಲಾಸ್ಟ್ ಗಿವನ್ ಮ್ಯಾಟ್ರಿಕ್ಸ್ನ ಇನ್ ದ ಫಾರ್ಮ್ ಆಫ್ P + Q ಮೀನ್ಸ್ ಕ್ಯೂ ಸಿಮೆಟ್ರಿಕ್ ಪ್ಲಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿ ತೋರಿಸ್ಬೇಕಲ್ಲ. ಸೊ ಈ ಥರ ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡಬೇಕು. ದಟ್ಸ್ ಫಾರ್ 3 marks. ಆ್ಯಂಡ್ 5 marks 40th ಕ್ವೆಶ್ಚನ್ ಬರುತ್ತೆ. ಸೊ 5 marks ಮ್ಯಾಟ್ರಿಕ್ಸಲ್ಲಿ ಸ್ಕೋರ್ ಮಾಡೋದು ವೆರಿ ಈಸಿ. ಸೊ ತುಂಬ ಸ್ಪೆಸಿಫೈಡ್ ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡಿದ್ರೆ ಸಾಕು. ಸೊ ಆ ಸ್ಪೆಸಿಫೈಡ್ ಪ್ರಾಬ್ಲಮ್ಸ್ ಯಾವುದ್ಯಾವುದು ಅಂದರೆ, ಸೊ ಮೊದಲನೇದಾಗಿ ಮ್ಯಾಟ್ರಿಕ್ಸ್ ಎ ಕೊಟ್ಟಿರ್ತಾರೆ. ಸೊ ಈ ಥರ AQ - 23A - 40I = 0. ಇಲ್ಲಾಂದರೆ ಒಂದು ರಫಾಗಿ ಯಾವ್ದಾದ್ರು ಎಕ್ಸಾಂಪಲ್ ತೊಗೊಂಡ್ರೆ A² - 23 24A + 20I ಅಂದರೆ ಇಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ = 0. ಸೊ ಈ ಥರ ಪ್ರೂವ್ ಮಾಡೋಕೆ ಕೊಟ್ಟಿರ್ತಾರೆ. ಸೊ ಈ ಥರ ಪ್ರಾಬ್ಲಮ್ಸ್ ಈಸಿಯಾಗಿರುತ್ತೆ. ಸೊ ಇದು ಜಾಸ್ತಿ ಟೈಮ್ ಕೇಳಿದ್ದಾರೆ. ಸೊ ಇಲ್ಲಾಂದರೆ ತುಂಬ ಈಸಿ ಕ್ವಶನ್ಸ್ ಇರುತ್ತೆ. ಇಲ್ಲಾಂದರೆ ಮ್ಯಾಟ್ರಿಕ್ಸ್ ಎ ಕೊಟ್ಟಿರ್ತಾರೆ, ಮ್ಯಾಟ್ರಿಕ್ಸ್ ಬಿ ಕೊಟ್ಟಿರ್ತಾರೆ, ಮ್ಯಾಟ್ರಿಕ್ಸ್ ಸಿ ಕೊಟ್ಟಿರ್ತಾರೆ, ಮ್ಯಾಟ್ರಿಕ್ಸ್ A + B ಇಂಟು ಮ್ಯಾಟ್ರಿಕ್ಸ್ ಸಿ, ಮ್ಯಾಟ್ರಿಕ್ಸ್ A ಇಂಟು ಸಿ ಇಂಟು ಬಿ, ಮ್ಯಾಟ್ರಿಕ್ಸ್ AB ಇಂಟು ಸಿ, ಮ್ಯಾಟ್ರಿಕ್ಸ್ A, ಮ್ಯಾಟ್ರಿಕ್ಸ್ BC, ಮ್ಯಾಟ್ರಿಕ್ಸ್ AB. ಸೊ ಈ ಥರ ಪ್ರಾಬ್ಲಮ್ಸ್. ಅದು ಬಿಟ್ಟರೆ ನೆಕ್ಸ್ಟ್ ಒಂದು ಸ್ವಲ್ಪ ಡಿಫಿಕಲ್ಟಿ ಅನಿಸೋದು, ಮ್ಯಾಟ್ರಿಕ್ಸ್ A ಕೊಟ್ಟಿರ್ತಾರೆ, ಮ್ಯಾಟ್ರಿಕ್ಸ್ B ಕೊಟ್ಟಿರ್ತಾರೆ, AB ಹೋಲ್ ಇನ್ವರ್ಸ್ = B ಇನ್ವರ್ಸ್ ಇಂಟು A ಇನ್ವರ್ಸ್. ಇದು ಯಾಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ, ಇದರಲ್ಲೆಲ್ಲ ಆಲ್ಮೋಸ್ಟ್ ಸೇಮ್ ಆರ್ಡರ್ ಇರೋ ಮ್ಯಾಟ್ರಿಕ್ಸ್ನ ತೊಗೊಂಡಿರ್ತಾರೆ ಇನ್ ಮ್ಯಾಕ್ಸಿಮಮ್ ಕೇಸಸ್. ನಾನು ಮ್ಯಾಕ್ಸಿಮಮ್ ಅಂತ ಹೇಳ್ತಾ ಇರೋದು, ಎಲ್ಲ ಕೇಸಸ್ಸಲ್ಲ. ಬಟ್ ಈ ಥರ ಪ್ರಾಬ್ಲಮ್ಸ್ ತೊಗೊಂಡಾಗ ಮ್ಯಾಟ್ರಿಕ್ಸಿಂದ ಆರ್ಡರ್ ಚೇಂಜ್ ಆಗಿರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಮ್ಯಾಟ್ರಿಕ್ಸ್ ಎಲ್ಲೇ ಬರೆದ್ರು
ಎಲ್ಲೇ ನೀವು ಮ್ಯಾಟ್ರಿಕ್ಸ್ನ ಮೆನ್ಷನ್ ಮಾಡಿದ್ರು, ಸೊ ಡೋಂಟ್ ಫರ್ಗೆಟ್ ಟು ರೈಟ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. 1 ಮಾರ್ಕ್ಸಲ್ಲಂತೂ ತುಂಬ ಇಂಪಾರ್ಟೆಂಟಾಗಿ ಬರೀಲೇಬೇಕು, ಇಲ್ಲಾಂದರೆ ಮಾರ್ಕ್ಸ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಇನ್ನೊಂದು ಏನಂದರೆ ಮ್ಯಾಟ್ರಿಕ್ಸ್ ರೆಪ್ರೆಸೆಂಟೇಷನ್ ಕರೆಕ್ಟಾಗಿರಬೇಕು. ಸೊ ಮ್ಯಾಟ್ರಿಕ್ಸ್ ರೆಪ್ರೆಸೆಂಟೇಷನ್ ಕೆಲವು ಡಿಟರ್ಮಿನೆಂಟ್ಸ್ ಥರ ಈ ಥರ ಬರೀತಾರೆ. ಸೊ ಈ ಥರ ಬರೆದ್ರೆ ಫುಲ್ ಮಾರ್ಕ್ಸ್ ಹೋಗುತ್ತೆ. ಮ್ಯಾಟ್ರಿಕ್ಸ್ ರೆಪ್ರೆಸೆಂಟೇಷನ್ ಏನಿದ್ರು ಸೊ ಈ ಥರ ಇರಬೇಕು ಕರೆಕ್ಟಾಗಿ. 2 ಸ್ಕ್ವೇರ್ ಬ್ರ್ಯಾಕೆಟ್ ಟೈಪ್ ಮ್ಯಾಟ್ರಿಕ್ಸ್ ರೆಪ್ರೆಸೆಂಟೇಷನ್. ಅಲ್ಲಿ ಯಾವ್ದು ಆರ್ಡರ್ ಕೊಟ್ಟಿದೆ 2x2 3x3 ಯಾವ್ದು ಕೊಟ್ಟಿರ್ತಾರೆ ಅದನ್ನು ಬರೀಬೇಕು. 2020-2021 ಬ್ಯಾಚ್ ಅವ್ರು ಯಾರು ನೋಡ್ತಾ ಇದ್ದೀರಾ, ಸೊ ಅವರಿಗೆ ಡಿಲೀಟೆಡ್ ಆಗಿರೋ ಸಿಲೆಬಸ್ ಯಾವುದು ಅಂದರೆ ಒನ್ ಥಿಂಗ್ ಈಸ್ ಎಕ್ಸಿಸ್ಟೆನ್ಸ್ ಆಫ್ ನಾನ್ ಝೀರೋ ಆ್ಯಂಡ್ ಝೀರೋ ಮ್ಯಾಟ್ರಿಕ್ಸ್. ಅದು ಬಿಟ್ಟರೆ ನೆಕ್ಸ್ಟ್ ಕಾಲಮ್ ಆಪ್ರೇಷನ್ ಮತ್ತು ರೋ ಆಪ್ರೇಷನ್ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಡಿಲೀಟ್ ಆಗಿದೆ. ಸೊ ಅದು ಬಿಟ್ಟರೆ ಲಾಸ್ಟಿಗೆ AB ಹೋಲ್ ಇನ್ವರ್ಸ್ ಈಕ್ವಲ್ ಟು BA ಇಂಟು ಹೋಲ್ ಇನ್ವರ್ಸ್. ಸೊ ಇದು ಪ್ರೂವ್ ಮಾಡಬೇಕಾಗಿರುತ್ತಲ್ಲ. ಸೊ ಈ ಥರ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಡಿಲೀಟ್ ಆಗಿದೆ. ಈ ಕಾನ್ಸೆಪ್ಟ್ ಮೇಲೆ ಇರೋ ಪ್ರಾಬ್ಲಮ್ಸ್ ಡಿಲೀಟ್ ಆಗಿದೆ. ಸೊ ಎಕ್ಸಿಸ್ಟೆನ್ಸ್ ಆಫ್ ನಾನ್ ಝೀರೋ ಮ್ಯಾಟ್ರಿಕ್ಸ್, ಸೊ ಈ ಕಾನ್ಸೆಪ್ಟ್ ಮೇಲೆ ಏನು ನೋಡ್ಕೊಳ್ಳೋದು ಬೇಡ. ನಾನು ಹೇಳಿರೋ ಇಷ್ಟು ಕಾನ್ಸೆಪ್ಟ್ಸ್ ನೋಡಿದರೆ ಆಲ್ಮೋಸ್ಟ್ ಏನು ಸಿಲೆಬಸ್ ಡಿಲೀಟ್ ಆಗಿಲ್ಲ ಅಂದರೂ ಇಷ್ಟಲ್ಲೇ ಬರೋದು ಆಲ್ಮೋಸ್ಟ್. ಸೊ 2021-22 ಬ್ಯಾಚ್ ಅವ್ರು ಯಾರು ನೋಡ್ತಾ ಇದ್ದೀರಾ ಅವ್ರಿಗೂ ಇದೇ ಕ್ವಶನ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಅನ್ಲೆಸ್ ಸಿಲೆಬಸ್ ಚೇಂಜ್ ಆಗಿಲ್ಲ ಅಂದರೆ. ಸೊ ಇಷ್ಟು ಓದ್ಕೊಂಡ್ರೆ ಸಾಕು, ಆಲ್ಮೋಸ್ಟ್ ಇಡೀ ಚಾಪ್ಟರ್ ಕವರ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಪದೇ ಪದೇ ಹೇಳ್ತಾ ಇರೋ ಥರ ಮ್ಯಾಥಮೆಟಿಕ್ಸಲ್ಲಿ ಫಸ್ಟ್ ಅನಲೈಸ್ ಕರೆಕ್ಟ್ ಮಾಡಬೇಕು. ಸೊ ಯಾಕಂದರೆ ಈಸಿಯೆಸ್ಟ್ ಸಬ್ಜೆಕ್ಟ್ ಟು ಸ್ಕೋರ್ 100 ಮಾರ್ಕ್ಸ್. ಸೊ ದ್ಯಾಟ್ಸ್ ಇಟ್ ಅಬೌಟ್ ಮ್ಯಾಟ್ರಿಸಸ್ ಚಾಪ್ಟರ್. ಐ ಹೋಪ್ ದ ವಿಡಿಯೋ ವಾಸ್ ಹೆಲ್ಪ್ಫುಲ್. ಯಾವುದೇ ಥರ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಐ ವಿಲ್ ಆನ್ಸರ್ ಇಟ್. So if you are a new spectator, do subscribe the channel and make sure you hit the notification bell icon because more such videos are coming soon. New video will be coming soon. Till then, namaste from your brother. Bye bye.